ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕೆಂಪುಕೋಟೆ ಮೇಲೆ ನಿಂತು ಆಪರೇಷನ್ ಸಿಂಧೂರದ ಗುಣಗಾನ ಆಗಿದೆ. ಸಿಂಧೂರಕ್ಕಾಗಿ ಯುದ್ಧ ಎಂದ ಪಾಕ್ ವಿರುದ್ಧ ಗುಟುರಿದ ಮೋದಿ ಬ್ಲ್ಯಾಕ್ ಮೇಲ್ಗಳಿಗೆ ತಗ್ಗೋದೇ ಇಲ್ಲ ಅಂತ ಪಂಚ್ ಕೊಟ್ಟರು. ಸಮುದ್ರ ಮಂಥನ, ಗಗನ ಸಂಚಲನ, ಶುದ್ಧ ಇಂಧನದತ್ತ ಗಮನ ಎಂದ ನಮೋ RSSಗೆ ಬಹುಪರಾಕ್ ಹೇಳಿದ್ದಾರೆ. ಇತ್ತ ಮಾನಿಕ್ಷಾ ಪರೇಡ್ ಮೈದಾನದಲ್ಲಿ ಸಿದ್ದು ಗ್ಯಾರಂಟಿ ಭಾಷಣ ಮಾಡಿದ್ರು. ಗ್ಯಾರಂಟಿಗಳಿಂದ ಬದಲಾದ ರಾಜ್ಯದ ಅಭಿವೃದ್ಧಿಯ ದಿಕ್ಕಿನ ದಿಕ್ಸೂಚಿಯ ರಹಸ್ಯ ಹೇಳಿದರು. ದಶಕದಲ್ಲಿ ರಾಜ್ಯದ ತಲಾದಾಯ ಡಬಲ್ ಆಗಿದೆ. ನಾರಿ ಶಕ್ತಿ ಹೊಗಳಿದ ಸಿಎಂ ಕೇಂದ್ರದ ತಾರತಮ್ಯದ ವಿರುದ್ಧ ಮತ್ತೆ ಕದನ ಮೊಳಗಿಸಿದರು. ಬಾಲ ಕಟ್ಟಾದ ಬಳಿಕ ಬಿಲ ಸೇರಿದ ಡಿ ಗ್ಯಾಂಗ್ ಜೈಲಿನ ಊಟಕ್ಕೆ ಅಡ್ಜಸ್ಟ್ ಆಗ್ತಿದ್ದಾರೆ. ಸೆರೆವಾಸಕ್ಕೆ ಬಂದ ಬಳಿಕ ದರ್ಶನ್ ಬೆನ್ನು ನೋವು ಅಂತ ಗೋಳಾಟ ಶುರು ಬಿಟ್ಟುಕೊಂಡಿದ್ದಾರೆ. 7314 ಅಂತ ಎದೆಗೆ ಹೊಸ ಬ್ಯಾಜ್ ಅಂಟಿದೆ. ಅತ್ತ ದಾಸನ ಸಂಗಾತಿ ಪವಿತ್ರ ಊಟ ನಿದ್ದೆ ಇಲ್ಲದೆ ಕಾನನದ ಕಣ್ಣೀರು ಹರಿಸ್ತಾ ಇದ್ದಾರೆ. ಬೆಳಗ್ಗೆ ವಿಲ್ಸನ್ ಗಾರ್ಡನ್ ನಲ್ಲಿ ಢಮ್ ಢಮಾರ್ ಸದ್ದು. ಲೀಕ್ ಆಗಿ ಬ್ಲಾಸ್ಟ್ ಆದ ಸಿಲಿಂಡರ್ನಿಂದ ಓರ್ವ ಬಾಲಕ ಸುನೀಗಿದ್ರೆ 9 ಮಂದಿಯನ್ನು ಹಾಸಿಗೆ ಮೇಲೆ ಮಲಗಿಸಿದೆ. ಬಿಲ್ಡಿಂಗ್ ಅಡಿಗೆ ಬಿದ್ದು ಮಹಿಳೆ ನರಳಾಡಿದರೆ ಸ್ಫೋಟದ ತೀವ್ರತೆಗೆ ಮನೆ ಉಡಿ ಸಾಗಿದೆ. ಪೊಲೀಸರು ಈ ನಿಗೂಢ ಸ್ಫೋಟದ ಕಾರಣ ಬೆನ್ನತ್ತಿದ್ದಾರೆ. ಧರ್ಮ ರಹಸ್ಯ ಹೇಳ್ತೀನಿ ಎಂದವನು ಈಗ ಉಲ್ಟಾ ಪಲ್ಟಾ ಆಟಕ್ಕಿಳಿದಿದ್ದಾನೆ. ಮಣ್ಣಿನ ಗುಣ ಬದಲಾಗಿದೆ. ಮಷಿನ್ ಕೆಲಸ ಮಾಡಲಿಲ್ಲ ಅಂತ ಹೊಸ ಕಥೆಗಳ ಜನ್ಮ ಆಗಿದೆ. FSL SIT ಮೇಲೆ ಎತ್ತ ಹಾಕಿದ ಅನಾಮಿಕ ಈಗ ನಾನು ಕಳ್ಳನಲ್ಲ, ಓಡಿ ಹೋಗಲ್ಲ ಅಂತ ಹಠ ಹಿಡಿದಿದ್ದಾನೆ. ಅತ್ತ DKC ಅಡ್ಡ ಗೋಡೆ ಮೇಲೆ ನಿಂತಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.